ರೋಡ್ ತುಂಬ ಸಖತ್ತಾಗಿದೆ. ವೆದರ್ ಮಾತ್ರ ತುಂಬ ಹಾಟ್ ಇದೆ. ಫೈನಲಿ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ ಸಾಂಬ್ರಾಣಿಕೊಡಿ, ಕೊಲ್ಲಂ. ಇದು ಕೊಲ್ಲಂ ಟೌನಿಂದ ರೋಡ್ ಆಯಿತಾ. ತುಂಬ ಚೆನ್ನಾಗಿದೆ ರೋಡ್. ಸಾಂಬ್ರಾಣಿಕೊಡಿಗೆ ಇಲ್ಲಿಂದ 10 to 12 ಕಿಲೋಮೀಟರ್ಸ್ ಇದೆ. ಸೊ ನಾವು ಸಾಂಬ್ರಾಣಿಕೊಡಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಅಂತ ಇವತ್ತು. ഹലോ എല്ലാവർക്കും നമസ്കാരം. മറ്റൊന്ന് വീഡിയോಗೆ സ്വാഗತ. നിങ്ങൾ സാമ്പ്രാണിക്കൊടി ഇപ്പോൾ വളരെ നമ്മുടെ ഒരു അറിവ് വെച്ച് വളരെ ചുരുക്ക സമയം കൊണ്ട് ഫേമസ് ആയിട്ടുള്ള സ്ഥലമാണ് സാമ്പ്രാണിക്കൊടി. ഒരു 10 കിലോമീറ്റേഴ്സ് അവേ ഫ്രം സിറ്റി. അവിടുത്തെ പ്രത്യേകത എന്ന് പറഞ്ഞാൽ ഒരു എന്താ പറയുന്നത്, മാൻഗ്രോവ്സ് ഉണ്ട്. മാൻഗ്രോവ്സിനെക്കാളും ഒരു ലേക്കിനകത്ത് പ്രൗഡായിട്ട് നിൽക്കുന്ന ഒരു സ്ട്രിപ്പ്. ആ ഒരു സ്ട്രിപ്പ് അത് സബ്മേർജ്ഡ് ആണ് സ്ട്രിപ്പ്. ആ സ്ട്രിപ്പിനകത്ത് കുറെ മാൻഗ്രോവ്സും നമുക്ക് അവിടെ പോയിട്ട് മുട്ടത്ര വെള്ളം മാത്രമേ കാണത്തുള്ളൂ. അപ്പൊ അവിടെ പോയിട്ട് ബാക്ക് വാട്ടറിനകത്തുള്ള സ്ട്രിപ്പാണ്. അത് ഐലൻഡ് എന്ന് പറയാനും പറ്റത്തില്ല. അത് പൊങ്ങി വന്നിട്ടില്ല സംഭവം. അല്ല മാമ പോയി നോക്കിട്ട് കേട്ടോ മാമ. ഞാൻ കഴിച്ചിട്ടാ വന്നേ. അങ്ങോട്ട് നോക്ക്, ബാക്ക് വാട്ടർ നോക്ക്. ಎಷ್ಟು ಬಿಸಿಲು ಅಂತ ಅಂದರೆ ಇಲ್ಲಿ ಯಾಕೂ ಲಿಟ್ರಲಿ ಯೋಚನೆ ಮಾಡ್ತಾಯಿದ್ವಿ ಏನು ಮಾಡೋದಂತ. ಸೊ ನಾನು ಆಲ್ರೆಡಿ ಒಂದು ಕ್ಯಾಬ್ ತಂದಿದ್ದೆ. ಸೊ ಪುಟ್ಟು ಕ್ಯಾಬ್ ತಗೊಳ್ಳೋಣ ಅಂತ ನೋಡ್ತಾಯಿದ್ಲು. ಇನ್ನು ಬಿಸಿಲಿಗೆ ಐಸ್ ಕ್ರೀಮ್ ಅಂತೂ ನೋಡಿದ್ಮೇಲೆ ತಿನ್ನಲೇಬೇಕು ಅಂತ ತೊಗೊಂಡ್ವಿ. ಅಲ್ಲಿ ನೋಡಿ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಮೂವ್ ಆಗ್ತಾ ಇರುತ್ತೆ ಒಂದೊಂದು ಬೋಟ್ಸ್ ಆಯಿತಾ. ಬ್ಯೂಟಿಫುಲ್ ಅಲ್ವಾ, ತುಂಬ ಚೆನ್ನಾಗಿದೆ. ನಾವು ಕೇರಳ ಟ್ರಿಪ್ಪಿಗೆ ಬಂದರೆ ನಾರ್ಮಲಾಗಿ ನನ್ನ ಹಸ್ಬೆಂಡ್ ಅಂತೂ ಬ್ಯುಸಿಯಾಗಿರ್ತಾರೆ. ಆದರೆ ಈ ಸಲ ಹೇಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ನಾವು ಒಂದು ಪೀಸ್ಫುಲ್ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆಯಿತಾ. ಇನ್ನು ಟಿಕೆಟ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಸ್ಟಾರ್ಟಿಂಗ್ ಟಿಕೆಟ್ ಎಷ್ಟು 150 ಪರ್ ಪರ್ಸನ್. ಸೊ ಟಿಕೆಟ್ ಎಲ್ಲ ತೊಗೊಂಡೆಲ್ಲ ಆದಮೇಲೆ ತುಂಬ ರಶ್ ಇತ್ತು ಇವತ್ತು. ತುಂಬ ಬಿಸಿಲು ಇತ್ತು, ತುಂಬ ರಶ್ ಇತ್ತು. ಪಂಬು ಅಂತೂ ಐಸ್ ಕ್ರೀಮ್ ಒಳಗಡೆ ಮುಳುಗೋಗ್ಬಿಟ್ಟಿದ್ದ. ಇವಾಗ ನಾವು ಇಲ್ಲಿಂದ ಒಂದು ಟಿಕೆಟ್ ತೊಗೊಳ್ತೀವಲ್ವ, ಅದು ವಾಪಸ್ ಬರಬೇಕಾದ್ರೂ ಅದೇ ಟಿಕೆಟಲ್ಲೇ. ಅಂದರೆ ಇಲ್ಲಿಂದ ಯಾರೆಲ್ಲ ಹೋಗಿರ್ತಾರೆ ಅದನ್ನು ಯಾವ ಬೋಟ್ ಎದುರು ಹತ್ಕೊಂಡು ಅಲ್ಲಿಂದ ವಾಪಸ್ ಬರ್ಬೋದು. ಸೊ ನಾವು ಯಾವ ಬೋಟ್ಗೆ ನೋಡ್ತಾ ಇದ್ವಿ, ಬೋಟ್ ಯಾವ್ದು ಹತ್ತೋಣ ಅಂತ. ಒಂದರಲ್ಲಿ 8 ಮೆಂಬರ್ಸ್. ಇನ್ನು ಮೊದಲಿಗೆ ಹೇಳಬೇಕು ಅಂತಂದರೆ ವೆದರ್ ಅಂತೂ ತುಂಬ ಹಾಟ್ ಇದೆ. ಇಷ್ಟು ಬಿಸಿಲು ಹೊರಗೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಲಿಟ್ರಲಿ ವೆರಿ ಹಾಟ್ ಸಿಚುವೇಶನ್. ಆದರೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರಿಂದ ಸಮ್ಹೌ ಮ್ಯಾನೇಜ್ ಮಾಡಿ ಹೊರಟ್ವಿ ಆಯಿತಾ. ಫೈನಲಿ ನಾವು ಬೋಟ್ ಹತ್ತಿದ್ವಿ. ಅಂದರೆ ಏನು 6 ಮೆಂಬರ್ಸ್ ಅನಿಸುತ್ತೆ ನಾವು ಇದರಲ್ಲಿ ಹೋಗಿದ್ದು. ಮತ್ತು ಅಲ್ಲಿ ಹೋಗಬೇಕಂದ್ರೆ ಟಿಕೆಟ್ ಫಸ್ಟ್ ತೊಗೋಬೇಕಲ್ವ. ಆ ಟಿಕೆಟ್ 150 ರುಪೀದು. ಅದಾದಮೇಲೆ ಬೋಟ್ ಮೂಲಕ ನಾವು ಐಲ್ಯಾಂಡಿಗೆ ಹೋಗಬೇಕು. ನೋಡಿ ಎಷ್ಟು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಮೇ ಬಿ ಇದು ಬೇರೆ ಕಡೆನೂ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನಾವು ಐಲ್ಯಾಂಡ್ಗೆ ಹೋದ್ವಿ ಇಲ್ಲಿಂದ. ಇನ್ನು ಬೋಟ್ ರೈಡ್ ಇಟ್ ಸೆಲ್ಫ್ ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ. ನೀರಿನ ಮಧ್ಯೆ ಹೋಗೋ ಫೀಲೇ ಸೂಪರಾಗಿರುತ್ತೆ. ಇನ್ನು ಐಲ್ಯಾಂಡಿಗೆ ಹೋದ್ಮೇಲೆ ನೋಡಿ ಅಲ್ಲೊಂದು ಚರ್ಚ್ ಕಾಣಿಸ್ತಾ ಇದೆ ದೂರದಲ್ಲಿ. ಇದು ವ್ಯೂ ಏನು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಈಗ ಬ್ಯುಸಿ ಟೈಮಲ್ಲಿ ಇರ್ತೀವಲ್ವ, ವರ್ಕ್ ಎಲ್ಲ ಮಾಡಿ ವರ್ಕ್ ಪ್ರೆಷರ್ ಇರುತ್ತೆ ವೀಕ್ ಡೇಸಲ್ಲಿ. ವೀಕೆಂಡಿಗೆ ಇಲ್ಲೆಲ್ಲ ಬಂದುಬಿಟ್ಟು ಹೋದರೆ ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಇರುತ್ತೆ. ಅದು ಅಲ್ಲದೆ ಇಲ್ಲಿ ನೀರ ಮೇಲೆ ವಾಕ್ ಸಹ ಮಾಡ್ಬೋದು. ನೀರಲ್ಲಿ ವಾಕ್ ಮಾಡೋದು ಅಂತ ಅಂದರೆ ಅದು ಮಂಡಿ ತನಕ ಅಷ್ಟೇ ನೀರಿರುತ್ತೆ, ಆರಾಮಾಗಿ ವಾಕ್ ಮಾಡ್ಬೋದು. ಅದು ತುಂಬ ರಿಲ್ಯಾಕ್ಸಿಂಗ್. ಯಾರಿಗೆಲ್ಲ ನೀರು ತುಂಬ ಇಷ್ಟ ಅವರಿಲ್ಲೆಲ್ಲ ವಾಕ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವು ಹೀಗೆ ಇಲ್ಲಿಂದ ಐಲ್ಯಾಂಡ್ಗೆ ಹೊರಟ್ವಿ. ನೋಡಿ ಅಲ್ಲಿ ಮ್ಯಾಂಗ್ರೋವ್ಸ್ ಎಲ್ಲ ಕಾಣ್ತಾ ಇದೆಯಲ್ವಾ, ಅದೇ ಐಲ್ಯಾಂಡ್. ಬಂಬುನು ನೋಡ್ತಾ ಇದ್ದಾನೆ, ಅವನಿಗೆ ವಾಟರ್ ಎಲ್ಲ ನೋಡ್ತಾ ಇದ್ದಾನೆ. ಸ್ವಿಮ್ಮಿಂಗ್ ಅಂತ ಇರ್ತಾನಲ್ಲ ಯಾವಾಗಲೂ. ಸೇಫ್ಟಿ ಜಾಕೆಟ್ನ ಹಾಕ್ಕೊಂಡು ಅವನು ನೋಡ್ತಾ ಇದ್ದಾನೆ.
ಇನ್ನು ಐಲ್ಯಾಂಡ್ ಬಂತು. ಐಲ್ಯಾಂಡ್ ಬಂದಿದ ತಕ್ಷಣ ನಾವು ಬೋಟಿಂದ ಇಳಿದ್ವಿ. ಬೋಟಿಂದ ಇಳಿದ್ಮೇಲೆ ಹೇಗಪ್ಪ ಇಳಿಯೋದು, ಡೀಪ್ ಇದೆಯಾ ಏನು ಅಂತ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಅದು ಮಂಡಿ ಅಷ್ಟೇ ವಾಟರ್ ಇತ್ತು. ನಾರ್ಮಲಾಗಿ ವಾಕ್ ಮಾಡ್ಬೋದು. ಆರಾಮಾಗಿ ಇಳ್ಕೊಂಡು ವಾಕ್ ಮಾಡಿದ್ವಿ. ನೋಡೋದು ಪಂಬುನು ಸಹ ವಾಕ್ ಮಾಡ್ತಾನೆ ಇದರಲ್ಲಿ. ಅಂದರೆ ವಾಟರ್ ಅಷ್ಟೇನಿಲ್ಲ, ಆರಾಮಾಗಿ ವಾಕ್ ಮಾಡ್ಬೋದು, ಚೆನ್ನಾಗಿದೆ. ತುಂಬ ರಶ್ ಇತ್ತು. ಇದು ವೀಕ್ ಡೇಸ್ ಆ್ಯಕ್ಚುಲಿ, ಆದರೂ ರಶ್ ಇತ್ತು. ಇನ್ನು ವೀಕೆಂಡ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ರಿಲ್ಯಾಕ್ಸಿಂಗ್ ಪ್ಲೇಸ್ ಅಲ್ವಾ, ಹಾಗಾಗಿ ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿದೆ. ನಾವು ನೋಡ್ತಾ ಇದ್ವಿ. ನೋಡಿ ಸಾಂಬ್ರಾಣಿ ಕೊಡಿ, ಐ ಲವ್ ಸಾಂಬ್ರಾಣಿ ಕೊಡಿ. ನೋಡಿ ಪಂಬನು ವಾಕ್ ಮಾಡೋಕ್ಕೆ ಫಸ್ಟಿಗೆ ಅವನಿಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದ. ಅವ್ನಿಗೆ ವಾಟರಲ್ಲಿ ಸ್ವಿಮ್ಮಿಂಗ್ ಅಂತ ಇರ್ತಾನಲ್ವಾ, ಇಳ್ದ. ನೋಡಿ ಪಂಬುಗೆ ಅಷ್ಟೇ ಉದ್ದ ಇರೋದು ಆ್ಯಕ್ಚುಲಿ. ಆರಾಮಾಗಿ ವಾಕ್ ಮಾಡ್ಬೋದು. ಇನ್ನು ಮ್ಯಾಂಗ್ರೋವ್ಗೆ ಐಲ್ಯಾಂಡ್ ಹೋದ್ಮೇಲೆ ಮತ್ತು ಮ್ಯಾಂಗ್ರೋವ್ ಸೈಡ್ಗೆ ಹೋಗೋಕ್ಕೆ ಮತ್ತೊಂದು ಬೋಟ್ ರೈಡ್ ಇರುತ್ತೆ ಆಯಿತಾ. ಅದಕ್ಕೆ ಪರ್ ಹೆಡ್ಡು 100 ರೂಪಿ. ಓಕೆ, ಅವರು ಕರೀತಾ ಇದ್ರು ಬೋಟ್ ಅವರು, ಬನ್ನಿ ಅಂತ. ಸೊ ನಾವು ಹೋದ್ವಿ. ಈ ಮ್ಯಾಂಗ್ರೋವ್ ಮರಗಳ ಮಧ್ಯೆ ಹೋಗೋದಿರುತ್ತಲ್ಲ, ಅದೊಂದು ಫೀಲು ಸಖತ್ತಾಗಿರುತ್ತೆ. ಸಂಪೂರ್ಣವಾಗಿ ಸೈಲೆನ್ಸ್ ಆಗಿರುತ್ತೆ. ಆಮೇಲೆ ನೇಚರ್ ಸೌಂಡ್ ಅಂತೂ ಸೂಪರಾಗಿರುತ್ತೆ. ಇದು ಆ್ಯಕ್ಚುಲಿ ನಿಜವಾಗ್ಲೂ ಸ್ಟ್ರೆಸ್ ರಿಲೀಫ್ ಆಯಿತಾ. ನೋಡಿ ಚೆನ್ನಾಗಿದೆ, ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಸರಿ ಅಂತ ಹೇಳ್ಬಿಟ್ಟು ಒಂದು ಬೋಟ್ ತೊಗೊಂಡು ಹೊರಟ್ವಿ. ಇದು ಇಲ್ಲಿಂದು ಬಿಗ್ಗೆಸ್ಟ್ ಹೈಲೈಟ್ ಏನು ಅಂತ ಅಂದರೆ, ನೀರಿನ ಮೇಲೆ ಲಿಟ್ರಲಿ ನಾವು ನಡಿಬೋದು. ನೋಡಿ ಎಷ್ಟೇ ಮಂಡಿ ಅಷ್ಟು ಉದ್ದ ಇದೆ ಅಷ್ಟೇ. ವಾಟರು ಶಾಲೋ ಆಗಿರುತ್ತೆ, ಅದರಿಂದ ವಾಕಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಯುನೀಕ್ ಆಗಿರುತ್ತೆ. ನಿಜವಾಗ್ಲೂ ಇದೊಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಆಯಿತಾ. ಇಲ್ಲಿ ಎಂಥದ್ದು ಖುಷಿ ಅಂತ ಅಂದರೆ, ನಗರದಲ್ಲಿರೋ ಅಂಥ ಗದ್ದಲ ಇಲ್ಲ ಇಲ್ಲಿ. ಜಸ್ಟ್ ವಾಟರ್, ನೀರು, ಮರಗಳು ಮತ್ತು ತಣ್ಣನೆ ಗಾಳಿ, ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಇಲ್ಲಂತೂ ಸಖತ್ತು ಬಿಸಿಲಿದೆ. ಇದೇನು ಅಂತ ಅಂದರೆ, ಇದು ಏಪ್ರಿಲ್ ಅಂತ ಆಗಿರೋದ್ರಿಂದ ಸಖತ್ತು ಬಿಸಿಲಿದೆ. ಹಂಗಾಗಿ ನಾವು ಏನು ಅಂಬ್ರೆಲ್ಲ ಏರಿಸ್ಕೊಂಡೇ ಕೂತಿದ್ವಿ, ಛತ್ರಿ ಇಟ್ಕೊಂಡೇ ಕೂತಿದ್ವಿ, ಅಷ್ಟು ಬಿಸಿಲಿದೆ. ನೋಡಿ ಇಂಥ ವೈಬು ಸಖತ್ತಾಗಿದೆ. ಇನ್ನು ಇದ್ರದ್ದು ಸಾಂಬ್ರಾಣಿ ಕೊಡಿ ಅಂತ ಇದೆಯಲ್ವಾ, ಇದಕ್ಕೂ ಒಂದು ಸ್ಟೋರಿ ಇದೆ ಆಯಿತಾ. ಹಳೆ ಕಾಲದಲ್ಲಿ ಚೈನೀಸ್ದು ಶಿಪ್ಸ್ ಇರುತ್ತಲ್ವ, ಅದು ಇಲ್ಲಿ ಬಂದು ನಿಲ್ತಾ ಇತ್ತಂತೆ. ಹಂಗಾಗಿ ಇದನ್ನು ಚಾಂಬ್ರಾಣಿ ಅಂತ ಕರಿತಾ ಇದ್ರಂತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಅದು ಆಗಿ ಸಾಂಬ್ರಾಣಿ ಕೊಡಿ ಅಂತ ಆಯ್ತಂತೆ. ಸೊ ಹಾಗಾಗಿ ಇಲ್ಲಿ ಸಾಂಬ್ರಾಣಿ ಕೊಡಿ ಅಂತ ಹೆಸರು ಬಂದದಂತೆ ಇಲ್ಲಿ. ಇನ್ನು ನಾವು ಫ್ಯಾಮಿಲಿಯಾಗಿ ಸ್ಪೆಂಡ್ ಮಾಡಿದ ಸಮಯ ಅಂತೂ ತುಂಬ ಸ್ಪೆಷಲ್ಲು. ನನ್ನ ಹಸ್ಬೆಂಡ್ ನಾರ್ಮಲಿ ಬ್ಯುಸಿಯಾಗಿರ್ತಾರೆ, ಯಾವಾಗೂ ಬ್ಯುಸಿ. ಡೇ ಅಂದರೆ ಪಂಬು ಮಲ್ಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟಿರ್ತಾನೆ ಡ್ಯೂಟಿಗೆ. ಆಮೇಲೆ ವಾಪಸ್ ಬರೋದು ಏನು ಪಂಬು ಮಲ್ಗೋದ್ಮೇಲೆ ಬಂದುಬಿಡ್ತಾನೆ, ಅಷ್ಟು ಬ್ಯುಸಿ ಇರ್ತಾನೆ. ಸೊ ನಾವು ಟೈಮ್ ಸಿಗ್ತಾ ಇರಲಿಲ್ಲ ಯಾವಾಗಲೂ. ಆದರೆ ಈ ಒಂದು ದಿನ ಫುಲ್ ಟೈಮ್ ಟುಗೆದರ್ ಸ್ಪೆಂಡ್ ಮಾಡಿದ್ವಿ, ತುಂಬ ಖುಷಿಯಾಯಿತು. ಇದು ಮಾತ್ರ ಇಂಥ ಮೂಮೆಂಟ್ಸ್ ಮಾತ್ರ ತುಂಬ ವ್ಯಾಲ್ಯೂಯೇಬಲ್ ಆಗಿರುತ್ತೆ. ಇನ್ನು ಲೊಕೇಶನ್ ಅಂತ ಅಂದರೆ, ಗೂಗಲಲ್ಲಿ ಏನು ಹಾಕಿದ್ರೂ ಸಿಗುತ್ತೆ ಅಲ್ವಾ. ಸಾಂಬ್ರಾಣಿ ಕೊಡಿ ಅಂತ ಹಾಕಿದರೆ ಕೋಲಾಮ್ ಹತ್ರ ಇರೋ ಅಷ್ಟಮುಡಿ ಲೇಕ್ ಹತ್ರ. ಗೂಗಲಲ್ಲಿ ಹಾಕಿದರೆ ಆರಾಮಾಗಿ ಬರ್ಬೋದು. ಇನ್ನು ಆನೆಸ್ಟ್ ರಿವ್ಯೂ ಏನು ಅಂತ ಅಂದರೆ, ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ಸೂಪರ್ ಆಗಿದೆ. ಎಕ್ಸ್ಪೀರಿಯನ್ಸ್ ಅಂತೂ ಯೂನಿಕ್ ಆಗಿದೆ. ನೀರು ಯಾರಿಗೆಲ್ಲ ಇಷ್ಟ ಅವರು ಆರಾಮಾಗಿ ವಾಕ್ ಮಾಡ್ಬೋದು, ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ವೆದರ್ ಮಾತ್ರ ಇವಾಗ ಬೇಸಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಟ್ ಇದೆ ಅಷ್ಟೇ. ಇನ್ನು ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೊಲ್ಲಂಗೆ ಯಾರಾದರೂ ಬಂದರೆ ಇಲ್ಲಿಗೂ ಒಂದು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿದೆ. ನೋಡಿ ಪಂಬು ಅಂತೂ ತುಂಬ ಆರಾಮಾಗಿ ವಾಟರಲ್ಲಿ ಆರಾಮಾಗಿ ಆಟ ಆಡ್ತಾ ಇದ್ದಾನೆ.
ಹಾಗೆ ಹೋಗಿ ಒಂದು ರೌಂಡ್ ಹೋಗಿ ವಾಪಸ್ ಬಂದ್ವಿ ಆಯಿತಾ. ಮ್ಯಾಂಗ್ರೋವ್ ಎಲ್ಲ ನೋಡ್ಕೊಂಡು ವಾಪಸ್ ಬಂದ್ವಿ. ಇನ್ನು ಇಲ್ಲಿ ಐಲ್ಯಾಂಡಲ್ಲಿ ಏನು ಅಂತ ಅಂದರೆ ಒಳ್ಳೆ ಶಾಪ್ಸ್ಗಳೆಲ್ಲ ನೀರಲ್ಲೇ ಇಟ್ಟಿದ್ದಾರೆ ಆಯಿತಾ. ಇದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜ್ಯೂಸಸ್ಸು, ಮಜ್ಜಿಗೆ, ಸೋಡಾ ಮತ್ತು ಉಪ್ಪಲ್ಲಿ ಹಾಕಿರೋ ಅಂಥದ್ದು ಮತ್ತು ಫ್ರೂಟ್ಸ್ಗಳೆಲ್ಲ ಇರುತ್ತೆ. ನಾವು ಹಾಗೆ ಮಜ್ಜಿಗೆ ಎಲ್ಲ ತೊಗೊಂಡ್ವಿ. ಈ ಬಿಸಿಲಿಗೆ ಮಜ್ಜಿಗೆ ಸಖತ್ತಾಗಿರುತ್ತಲ್ವ, ಹಾಗೆ ನಾವು ಮಜ್ಜಿಗೆ ಎಲ್ಲ ತೊಗೊಂಡ್ವಿ. ಸೊ ಅಷ್ಟೇ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೂ ಇಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆಯಾ ಕಮೆಂಟ್ ಮಾಡಿ, ಅಥವಾ ಆಲ್ರೆಡಿ ನೀವು ಹೋಗಿದ್ರು ಕಮೆಂಟ್ ಮಾಡಿ ಅಷ್ಟೇ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.